Hello everyone, welcome to Navras Maths Tutorials, example number 19. Okay, factorize ಅಂತ ಕೊಟ್ಟಿದ್ದಾರೆ ನೋಡಿ. ಏನ್ ಕೊಟ್ಟಿದ್ದಾರೆ, 8x cube plus 27y cube plus 36x square y plus 54xy square ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಕೊಟ್ಟರೆ ನಾವು ಯಾವ ರೀತಿ ಮಾಡಬೇಕು ನೋಡಿ. ನಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಯಾವ ಐಡೆಂಟಿಟಿ ನೆನಪಾಗತ್ತೆ ನೋಡಿ. ಯಾವ ಐಡೆಂಟಿಟಿ ಎಕ್ಸ್ಪೆನ್ಷನ್ ಫಾರ್ಮ್ ಅಂತ ನಾವು ನೋಡ್ಕೋಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3a ಬಿ ಸ್ಕ್ವೇರ್ ನೋಡ್ದಂಗ ಆಗತ್ತಲ್ವಾ ನೋಡಿ. ಇಲ್ಲಿ ಎ ಸ್ಕ್ವೇರ್ ಬಿ ಇದೆ, ಇಲ್ಲಿ ಎ ಬಿ ಸ್ಕ್ವೇರ್ ಇದೆ, ಇಲ್ಲಿನೂ ಕ್ಯೂಬ್ ಇದೆ, ಇಲ್ಲಿನೂ ಕ್ಯೂಬ್ ಇದೆ. ಸೊ ಈ ಐಡೆಂಟಿಟಿ ನೋಡ್ದಂಗ ಆಗತ್ತಲ್ವಾ. ಸೊ ಇದ್ರದ್ದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪೆನ್ಷನ್ ಇದು. ಸೊ ಅವ್ರು ಈ ಫಾರ್ಮ್ ಅಲ್ಲಿ ಕೊಟ್ಟಾಗ ನಾವು ಇವಾಗ ಈ ಫಾರ್ಮ್ ಅಲ್ಲಿ ಇದನ್ನ ಕೊಡ್ಬೇಕು ಇದನ್ನ. ಓಕೆ, ಈಗ ಮಾಡ್ಬೇಕೇನು ಅಂತಂದ್ರೆ ಎ ಕ್ಯೂಬ್ ಫಾರ್ಮ್ ಅಲ್ಲಿ ಇದನ್ನ ಬರಿಬೇಕು. ಸೊ ಇಲ್ಲಿ 8 ಇದೆ, 8 ನ ಕ್ಯೂಬ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಏನ್ ಮಾಡ್ಬೇಕು, 2x ಹೋಲ್ ಕ್ಯೂಬ್. 27 y ಕ್ಯೂಬ್ ಇದೆ. ಸೊ 27 ಯಾವ್ದು ಕ್ಯೂಬ್ ಆಗತ್ತೆ, 3 ಕ್ಯೂಬ್ ಆಗತ್ತಲ್ವಾ. ಸೊ 3 ಕ್ಯೂಬ್ 3y ಹೋಲ್ ಕ್ಯೂಬ್. ನಮ್ಗೆ ಮೇನ್ ಎ ಬಿ ಬೇಕು ಅಲ್ವಾ ಈ ಫಾರ್ಮ್ ಅಲ್ಲಿ ಬರೆಯಕ್ಕೆ, ಅಷ್ಟೇ ಸಾಕು. 3x ಸ್ಕ್ವೇರ್ ಅಂತ ಇದೆ ಅಲ್ವಾ. ಸೊ ಎಕ್ಸ್ ಅಂದ್ರೆ ಇಲ್ಲಿ ಏನಿದೆ 2x ಹೋಲ್ ಸ್ಕ್ವೇರ್, y ಅಂದ್ರೆ ಏನಿದೆ 3y ಪ್ಲಸ್ 3 ಎ ಅಂದ್ರೆ ಎ ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ 2x, ಬಿ ಪ್ಲೇಸ್ ಅಲ್ಲಿ ಏನಿದೆ 3y ಹೋಲ್ ಸ್ಕ್ವೇರ್. ನಮ್ಗೆ ಇದನ್ನೇನು ಸಿಂಪ್ಲಿಫೈ ಮಾಡೋದೇನ್ ಬೇಕಾಗಿಲ್ಲ, ನಮ್ಗೆ ಎ ಪ್ಲಸ್ ಬಿ ಅಷ್ಟೇ ಬೇಕಲ್ವಾ. ಸೊ 2x ಪ್ಲಸ್ ಬಿ ಪ್ಲಸ್ ಅಲ್ಲಿ ಏನಿದೆ 3y ಹೋಲ್ ಕ್ಯೂಬ್ ಅಂತ ಬರಿಬೇಕು. ಇಷ್ಟಕ್ಕೆ ಬಿಡ್ಬೋದು, ಆದ್ರೆ ನಾವು ಫುಲ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ರೆ ನೋಡಿ, 2x ಪ್ಲಸ್ 3y ಇಂಟು 2x ಪ್ಲಸ್ 3y ಇಂಟು 2x ಪ್ಲಸ್ 3y. ಯಾಕಂದ್ರೆ ಕ್ಯೂಬ್ ಇದೆ ಅಲ್ವಾ, ಸೊ 3 ಟೈಮ್ಸ್ ಬರಿಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 20th ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, 8x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ 27z ಕ್ಯೂಬ್ ಮೈನಸ್ 18xyz ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯಾವ ಐಡೆಂಟಿಟಿ ಯೂಸ್ ಆಗತ್ತೆ ನೋಡಿ. ಇಲ್ಲಿ x ಇದೆ, y ಇದೆ, ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಬಂದಿದೆ, ಇಲ್ಲಿ ಝೆಡ್ ಕೂಡ ಇದೆ, ಝೆಡ್ ಕ್ಯೂಬ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ XYZ ಇದೆ. ಸೊ ನಾವ್ ಇದನ್ನ ನೋಡ್ಕೊಂಡು ಯಾವ ಐಡೆಂಟಿಟಿ ಯೂಸ್ ಆಗತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ ನೋಡಿ, ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ABC ನೋಡ್ದಂಗ ಆಗತ್ತಲ್ವಾ. ಸೇಮ್ ಇದನ್ನ ನೋಡ್ತಾ ಇದ್ರೆ ಸೊ ಇದು ಏನಾಗತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಓಕೆ, ಇದ್ದು ಎಕ್ಸ್ಪೆನ್ಷನ್. ಓಕೆ, ಈಗ ನಾವು ಈ ಫಾರ್ಮ್ ಅಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ, ಈ ಫಾರ್ಮ್ ಅಲ್ಲಿ ನಾವು ಕೊಡ್ಬೇಕು. ಓಕೆ, ಫಸ್ಟ್ ನಮ್ಗೆ ಎ ಬಿ ಸಿ ಏನು ಅಂತ ಗೊತ್ತಾಗ್ಬೇಕು ಅಲ್ವಾ. ಸೊ ನೋಡಿ, ಎ ಇಸ್ ಈಕ್ವಲ್ಸ್ ಏನ್ ಬರುತ್ತೆ, 8x ಕ್ಯೂಬ್ ಇದೆ ಅಲ್ವಾ. ಸೊ ನಾವು ಏನಂತ ಬರ್ಕೋಬೇಕು, 8 2x ಹೋಲ್ ಕ್ಯೂಬ್ ಅಲ್ವಾ, ಪ್ಲಸ್ y ಕ್ಯೂಬ್ ನ y ಕ್ಯೂಬ್ ಅಂತಾನೆ ಬರ್ಕೋಬೇಕು. ಪ್ಲಸ್ ನೋಡಿ, 27 ಇದೆ, 27 ಯಾವ್ದ್ರ ಕ್ಯೂಬ್ ಆಗತ್ತೆ, 3z ಹೋಲ್ ಕ್ಯೂಬ್. ಓಕೆ, ನಮ್ಗೀಗ ಎ ಬಿ ಸಿ ಗೊತ್ತಾಯ್ತು ಅಲ್ವಾ. ಮೈನಸ್ 3 ಇಂಟು ಎ ಬಿ ಸಿ ಅಂದ್ರೆ ಎ ಅಂದ್ರೆ ಎ ಪ್ಲಸ್ ಅಲ್ಲಿ 2x ಇದೆ, ಬಿ ಅಂದ್ರೆ y ಇದೆ, ಸಿ ಅಂದ್ರೆ 3z ಇದೆ ಅಲ್ವಾ. ಈಗ ಇಸ್ ಈಕ್ವಲ್ಸ್ ಟು ಈ ಫಾರ್ಮ್ ಅಲ್ಲಿ ಬರೆಯೋಣ. ನಮ್ಗೆ ಈಗ ಎ ಗೊತ್ತಾಯ್ತಲ್ವಾ, ಎ ಅಂದ್ರೆ 2x, ಬಿ ಅಂದ್ರೆ y, ಸಿ ಅಂದ್ರೆ 3z. ಓಕೆ, ಈಗ ಬರೆಯೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ 2x ಪ್ಲಸ್ y ಪ್ಲಸ್ 3z ಒನ್ ಬ್ರಾಕೆಟ್. ಈಗ
ಇದು ಸ್ಟಾರ್ಟ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ ನೋಡಿ ಬಿಗ್ ಬ್ರಾಕೆಟ್ ಹಾಕೋಣ. 2x ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ 3z ಹೋಲ್ ಸ್ಕ್ವೇರ್ ಮೈನಸ್ ಎ ಬಿ ಅಂದ್ರೆ 2x ಇಂಟು ವೈ. ಓಕೆ, ಮೈನಸ್ ಬಿ ಸಿ ಅಂದ್ರೆ ವೈ, ಸಿ ಅಂದ್ರೆ 3z ಇದೆ, ಮೈನಸ್ ಸಿ ಎ ಅಂತಂದ್ರೆ 3z, ಎ ಪ್ಲೇಸ್ ಅಲ್ಲಿ 2x, ಬಿಗ್ ಬ್ರಾಕೆಟ್ ಕ್ಲೋಸ್. ಈಗ ಮತ್ತೆ ಇದನ್ನ ಆಸ್ ಇಟ್ ಈಸ್ ಬರೆಯೋಣ. 2x ಪ್ಲಸ್ ವೈ ಪ್ಲಸ್ 3z. ಈಗ ಇದನ್ನ ಓಪನ್ ಮಾಡಿ. 2x ಹೋಲ್ ಸ್ಕ್ವೇರ್ ಅಂದ್ರೆ 4x ಸ್ಕ್ವೇರ್ ಆಯ್ತಲ್ವಾ, ಪ್ಲಸ್ ವೈ ಸ್ಕ್ವೇರ್ 3z ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಇದನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ, 9z ಸ್ಕ್ವೇರ್ ಆಗುತ್ತೆ. ಓಕೆ, ಮೈನಸ್ ಇಲ್ಲಿ ನೋಡಿ ನಂಬರ್ಸ್ ಏನಿದಾವೆ, ಇಲ್ಲಿ ಬರೀ 2 ಇದೆ. ಓಕೆ, 2 1s are 2. ವೇರಿಯೇಬಲ್ಸ್ ಏನಿದೆ ಎಕ್ಸ್ ಇಂಟು ವೈ, ಎಕ್ಸ್ ವೈ, ಮೈನಸ್ ಇಲ್ಲಿ ನೋಡಿ ನಂಬರ್ಸ್ ಏನಿದೆ ಓನ್ಲಿ 3 ಇದೆ. ಸೊ 3 ವೇರಿಯೇಬಲ್ಸ್ ವೈ ಇಂಟು ಝೆಡ್, ವೈ ಝೆಡ್, ಮೈನಸ್ ಇಲ್ಲಿ ನೋಡಿ ನಂಬರ್ಸ್ 3 2s are 6. ವೇರಿಯೇಬಲ್ಸ್ ಝೆಡ್ ಎಕ್ಸ್ ಅಂತ ಆಗುತ್ತೆ, ಝೆಡ್ ಇಂಟು ಎಕ್ಸ್, ಎಕ್ಸ್ ಝೆಡ್ ಆದ್ರೂ ಬರೀರಿ, ಝೆಡ್ ಎಕ್ಸ್ ಆದ್ರೂ ಬರೀರಿ. ಓಕೆ, ಎಕ್ಸ್ ಝೆಡ್ ಬ್ರಾಕೆಟ್ ಕ್ಲೋಸ್ ಇಸ್ ದ ಆನ್ಸರ್. ಓಕೆ, ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು, ಚಾಪ್ಟರ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.